ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನಲ್. ಭಕ್ತಿ ಭಾವದಿಂದ ಮಹಾಶಿವರಾತ್ರಿ ಹಬ್ಬ ಆಚರಣೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ದಿನವನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನಿಗೆ ಅರ್ಪಿಸಲಾಗುತ್ತದೆ. ಈ ದಿನದಲ್ಲಿ ಶಿವ ಪಾರ್ವತಿ ಮದುವೆಯಾದ ದಿನವೆಂದು ಹೇಳಲಾಗುತ್ತದೆ. ಹೀಗಾಗಿ ಈ ದಿನ ರಾತ್ರಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡುವ ಮೂಲಕ ಶಿವ ಪಾರ್ವತಿ ಮದುವೆ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿದರಂತೆ. ಹೀಗಾಗಿಯೇ ಈ ಶಿವರಾತ್ರಿ ಹಬ್ಬದಲ್ಲಿ ಜಾಗರಣೆಯ ಪದ್ಧತಿ ಬಂದಿದೆ. ಈ ದಿನ ಭಕ್ತರು ಶಿವನಿಗೆ ಅಭಿಷೇಕ ಮಾಡಿ ಭಜನೆ ಮಾಡುತ್ತಾ ಉಪವಾಸದಿಂದ ಜಾಗರಣೆ ಮಾಡುತ್ತಾರೆ. ಇಂದು ಅರಸೀಕೆರೆಯಲ್ಲಿ ಪ್ರತಿ ಮನೆಯಲ್ಲಿಯೂ ಹೆಂಗಸರು ಹಾಗೂ ಮಕ್ಕಳು ಪೂಜೆ, ಅಭಿಷೇಕ, ಶಿವನಾಮ ಪಠಿಸುತ್ತಾ ಮುತ್ತೈದೆಯರು ತಮ್ಮ ತಮ್ಮ ಪತಿಯಂದಿರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದರು. ಅವಿವಾಹಿತೆಯರು ತಮಗೆ ಶಿವನಂತಹ ಪತಿ ಸಿಗಲಿ ಎಂದು ಪ್ರಾರ್ಥಿಸಿ ಸಂಭ್ರಮದಿಂದ ಆಚರಣೆ ಮಾಡಿದರು. ಇದೇ ರೀತಿಯಾಗಿ ಊರಿನ ಪ್ರತಿ ಮನೆಯ ಗಂಡಸರು ಸಂಜೆ 7 ಗಂಟೆಯಿಂದ ಊರಿನಲ್ಲಿರುವ ಎಲ್ಲಾ ದೇವಸ್ಥಾನಕ್ಕೂ ದಾರಿಯುದ್ದಕ್ಕೂ ಭಜನೆ, ಶಿವಸ್ತೋತ್ರ, ಶಿವನಾಮ ಪಠಿಸುತ್ತಾ ಕೋಲಶಾಂತೇಶ್ವರ ಮಠದಲ್ಲಿರುವ ಶಿವಲಿಂಗ, ಬಸವಣ್ಣ, ಹರಿಹರೇಶ್ವರ ದೇವಸ್ಥಾನ, ಮೈಲಾರಲಿಂಗೇಶ್ವರ, ವೀರಣ್ಣ ದೇವಸ್ಥಾನ, ಕೆರೆಯೇರಿ ಮೇಲಿರುವ ಈಶ್ವರ ದೇವಸ್ಥಾನ, ಗರಡಿ ಮನೆ ಹತ್ತಿರವಿರುವ ಈಶ್ವರನ ದೇವಸ್ಥಾನ, ತಿಮಲಾಪುರದ ಬಸವಣ್ಣ ಈಶ್ವರ ದೇವಸ್ಥಾನ, ಹೀಗೆ ಊರಿನಲ್ಲಿರುವ ಎಲ್ಲ ಈಶ್ವರ ಬಸವಣ್ಣ ದೇವರಿಗೆ ಹಾಲು, ತುಪ್ಪ, ಪಂಚಾಮೃತ, ಜೇನುತುಪ್ಪದಿಂದ ಅಭಿಷೇಕ ಪ್ರಿಯನಾದ ಶಿವನಿಗೆ ಅಭಿಷೇಕ ಮಾಡಿ ರುದ್ರಾಭಿಷೇಕ ಮಾಡಿ ಹೂಗಳು, ಬಿಲ್ವಪತ್ರೆಯಿಂದ ಅಲಂಕರಿಸಿ ಪೂಜೆ ಮಾಡಲಾಯಿತು. ನಂತರ ಊರಿನಲ್ಲಿರುವ ದಂಡಿದುರ್ಗಮ್ಮ, ಚೌಡಮ್ಮ, ಊರಮ್ಮ, ಗಂಗಾ ಪರಮೇಶ್ವರಿ ಇನ್ನೂ ಅನೇಕ ದೇವಸ್ಥಾನಕ್ಕೆ ಭಕ್ತರೆಲ್ಲ ತೆರಳಿ ಹೂವು, ಹಣ್ಣು, ಕಾಯಿ ಸಮರ್ಪಿಸಿದರು. ನಂತರ ಕೋಲಶಾಂತೇಶ್ವರ ಮಠದಲ್ಲಿ ಶಿವನ ಹಾಡು, ಭಜನೆ, ಮಹಾಮೃತ್ಯುಂಜಯ ಮಂತ್ರ, ಶಿವನ ಧ್ಯಾನ, ಶಿವತಾಂಡವ ಸ್ತೋತ್ರ ಹಾಗೂ ಶಿವನಾಮ ಪಠಿಸುತ್ತಾ ಜಾಗರಣೆ ಮಾಡುವ ಮೂಲಕ ಶಿವನ ಕೃಪೆಗೆ ಭಕ್ತರು ಪಾತ್ರರಾದರು. ಇದೇ ರೀತಿ ಅರಸೀಕೆರೆ ತಿಮ್ಲಾಪುರದ ಗ್ರಾಮದ ಈಶ್ವರ ಬಸವಣ್ಣ ದೇವಸ್ಥಾನದಲ್ಲಿ ಇಡೀ ಊರಿನ ಜನರು ತಮ್ಮ ಮನೆಯಲ್ಲಿನ ಈಶ್ವರ ಬಸವೇಶ್ವರ ದೇವರ ಮೂರ್ತಿಯನ್ನು ದೇವಸ್ಥಾನಕ್ಕೆ ತಂದು ಅಲ್ಲಿ ಎಲ್ಲರೂ ಒಂದೇ ಬಾರಿಗೆ ಒಗ್ಗಟ್ಟಿನಿಂದ ಅವರವರ ಮನೆಯ ಸ್ವಾಮಿಯನ್ನು ಕರೆಸಿ ಅಭಿಷೇಕ ಮಾಡುವ ಪದ್ಧತಿ ಇದೆ. ಇವರೆಲ್ಲರೂ ತಮ್ಮ ಮನೆಯಿಂದ ಹಾಲು, ಹಣ್ಣು, ತುಪ್ಪ, ಜೇನುತುಪ್ಪ, ಪಂಚಾಮೃತ, ಹೂವುಗಳು, ಬಿಲ್ವಪತ್ರೆ ತಂದು ಅಭಿಷೇಕ ಮಾಡುತ್ತಾರೆ. ಇಲ್ಲಿನವರು ಪ್ರತಿ ವರ್ಷ ಇದೇ ರೀತಿ ಹಬ್ಬ ಮಾಡುವುದು ತುಂಬಾ ವಿಶೇಷವಾಗಿತ್ತು. ನಂತರ ಶಿವನಾಮ ಭಜನೆ ಸ್ತೋತ್ರ ಮಾಡುತ್ತಾ ದಿನಪೂರ್ತಿ ಜಾಗರಣೆ ಮಾಡುತ್ತಾರೆ. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.